ವಿಜಯಪುರ ಜಿಲ್ಲೆ ತಾಳಿಕೋಟೆ ತಾಲೂಕಿನ ಚಬನೂರು ಗ್ರಾಮದ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಮಂಗಳವಾರ ಶ್ರೀ ಗುರು ಯಲ್ಲಾಲಿಂಗ ಪುರಾಣ ಪ್ರವಚನ ಕಾರ್ಯಕ್ರಮ ನಡೆಯಲಾಯಿತು. ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಜ್ಯೋತಿಷ್ಯ ರತ್ನ ರಾಮಲಿಂಗಯ್ಯ ಸ್ವಾಮೀಜಿಯವರು ಆಶೀರ್ವಚನ ನೀಡಿದರು ಮತ್ತು ಯಲ್ಲಾಲಿಂಗನ ಮಹಿಮೆ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಪುರಾಣಿಕರು ಬಸಯ್ಯ ಸ್ವಾಮೀಜಿ ಅವರು, ಚಬನೂರು ಗ್ರಾಮಸ್ಥರು ಸೋಮನಗೌಡ ಪಾಟೀಲ್, ಮಲ್ಲನಗೌಡ ಪಾಟೀಲ್, ಬಸನಗೌಡ ಪಾಟೀಲ್, ಭೀಮನಗೌಡ, ಸಿದ್ದನಗೌಡ ಧನ್ನೂರ್ ಇವರು ಮಹಾಪ್ರಸಾದ ಸೇವೆಯನ್ನು ಮಾಡಿದರು ಮತ್ತು ಪರಮ ಪೂಜ್ಯ ಜ್ಯೋತಿಷ್ಯ ರತ್ನ ರಾಮಲಿಂಗಯ್ಯವರ ಆಶೀರ್ವಾದ ಪಡೆದರು. ಈ ಕಾರ್ಯಕ್ರಮದಲ್ಲಿ ಊರಿನ ಹಿರಿಯರು, ಕಿರಿಯರು, ಗ್ರಾಮಸ್ಥರು ಮತ್ತಿತರರು ಪಾಲ್ಗೊಂಡಿದ್ದರು. ವರದಿ ಶಿವಾನಂದ್ ಬುದ್ಗಾರ್, ಚಬನೂರು. ನಾನೇನು ಬಲ್ಲೆನು, ನೀ ಒಳಬಕ್ಕಿ ನುಡಿಸಿದೊಡೆ ನಾ ನುಡಿವೆನು, ಸುಲಭ ಶ್ರೀ ಗುರುವೇ ಕೃಪೆಯ. ಪ್ರಥಮದಲ್ಲಿ ನನ್ನ ಗುರುಗಳ ಪಾದಕ್ಕೆ ಹಣೆಮಣಿದು ಚಬನೂರು ಗ್ರಾಮದ ವೀರಭದ್ರೇಶ್ವರ ಅಮೋಕ್ಷಸಿದ್ದೇಶ್ವರ ಗದ್ದಿಗೆಗೆ ಹಣೆಮಣಿದು ಈ ಪುರಾಣದ ಕರ್ತು ಯಲ್ಲಾಲಿಂಗನ ನೆನೆಸುತ್ತಾ ಈ ವೇದಿಕೆ ಮೇಲೆ ಆಸೀನರಾದಂಥ ಪುರಾಣಿಕರಲ್ಲಿಯೂ ಮತ್ತು ತಬರಾಜಿಗಳಲ್ಲಿಯೂ ಗವಾಯಿಗಳಲ್ಲಿಯೂ ನಮ್ಮ ಜಂಗಮ ಮೂರ್ತಿಗಳಲ್ಲಿಯೂ ಮತ್ತು ಅಕ್ಕ ತಂಗಿಯರಿ ಅಣ್ಣ ತಮ್ಮರಿ ಮೆಲ್ಲರಲ್ಲಿಯೂ ಆತ್ಮ ಪರಮಾತ್ಮ ಶರಣ. ನಾವು ಡೈರೆಕ್ಟ್ ಸ್ವಲ್ಪ ಪುರಾಣ ಬರ್ಬೇಕಾಗಿದೆ, ಯಾಕಂದ್ರೆ ನಾಳೆ ಬಂದಿದೆ ನಾವು ಪುರಾಣ. ಯಾತರ ಕಟಿಪಿಟಿ ಒಂದಿನ ಹೋಗುದು ಲಟಿಪಿಟಿ, ಕಟ್ಕೊಳ್ಳೋ ಮಡ್ಯಾತ್ನವ್ರು ಹೇಳ್ತಾರೆ ಯಾತರ ಕಟಿಪಿಟಿ ಒಂದಿನ ಹೋಗುದು ಲಟಿಪಿಟಿ. ನಮ್ದು ಕಟಿಪಿಟಿ ನಡೆದೋದು, ಲಟಿಪಿಟಿ ಹೋಗ್ತೀವಿ ಅಂತ ಗೊತ್ತಿಲ್ಲ. ಅದಕ್ಕೆ ಸಿದ್ದಪ್ಪ ಮಹಾರಾಜರಿಗೆ ಯಲ್ಲಪ್ಪ ಮಹಾರಾಜರಿಗೆ ಗೊತ್ತಿತ್ತು ಇದು ಒಂದಿನ ಹೋಗುತ್ತ ಗೊತ್ತಿದ್ದೆ ಅವ್ರು ಇರುದ್ರಾಗ ಇದು ನಮ್ದಲ್ಲ ಅಂತ ಬದುಕಿದ್ರು. ಸಿದ್ದಪ್ಪ ಮಹಾರಾಜರು ಬಾಲ್ಯ ವಯಸ್ಸಿನೊಳಗ ಒಂದು ಪವಾಡಿತ್ತು, ನಮ್ಮ ಮುತ್ಯರು ಹೇಳಕ್ ಸ್ವಲ್ಪ ಹೋಗ್ಯದಲ್ಲಿ. ಬಾಲ್ಯ ವಯಸ್ಸಿನೊಳಗ ಸಿದ್ದಪ್ಪ ಮಹಾರಾಜರು ತಾಯಿ ಬಡತನ, ಬಡಗರ ಹೆಣ್ಣುಮಗಳು ಭಯಂಕರ ಪಂಚಾಳಕುಲದವ್ರು ಭಯಂಕರ ಬಡತನ, ಅವರ ತಂದೆನೂ ಬಡತನ ಮಾಡ್ತಿದ್ದ. ಊರು ಮುಂದಿನ ಹೊಲ ಗೌಡ್ರ ಹೊಲದೊಳಗ ಸಿದ್ದಪ್ಪ ಮಹಾರಾಜರು ಒಂದು ತೇರ ಬೆಂಡಿನ ತೇರು ಮಾಡ್ತಾರೆ. ಅದೇ ಜೋಳದ ದಂಟ, ನಾವು ಸಣ್ಣದಾಗ ಆಡಿದ ಜೋಳದ ದಂಟ ಸುಲಿದು ಅದನ್ನ ತೇರು ಮಾಡ್ದ. ಅಚ್ಚವಾದ ಭಾರಿ ಚಂದ ತೇರು ಮಾಡ್ದ. ಎಲ್ಲರೂ ಕೂಲಿಗೆ ಹೋದ ಹೆಣ್ಮಕ್ಳು ನೋಡಿದ್ರು, ಯಪ್ಪ ಸಿದ್ದಪ್ಪ ಮಹಾರಾಜ ಎಷ್ಟು ಚಂದ ಮಾಡಿದೆ ಯಪ್ಪ ತೇರ ಸಿದ್ಧ ಅಂದ್ರು. ಚಂದಾಗ್ಯದ ಬಾ ಊಟ ಮಾಡೋಣ. ಇಲ್ಲ ನಾ ಇನ್ನೊಂದು ತೇರು ಮುಗಿಸ್ಬೇಕಾಗ್ಯದ, ನೀವು ಊಟ ಮಾಡ್ರಂದ. ಊಟ ಮಾಡಿಲ್ಲದ ಸಿದ್ದಪ್ಪ, ಸಣ್ಣ ವಯಸ್ಸಿತ್ತು. ಸಿದ್ದಪ್ಪ ಮಹಾರಾಜರು ಅವಾಗ ಬಂದ ಮಾಲಕ್ಕೆಂದು, ಸಿದ್ಧ ಎಷ್ಟು ಚಂದ ಮಾಡಿದೋ ತೇರ, ಇದು ಯಾವಾಗ ಹೇಳಿದು ಅಂದು. ಅವಾಗ ಹೇಳ್ದ, ಅಜ್ಜಿ ಈ ತೇರ ಇಲ್ಲೇ ಎಳಿಬೇಕಂತ ಮಾಡಿ ನಾನು ಇದು ಜಾಗ ಕೊಡ್ಬೇಕು ಅಂದ. ಸಣ್ಣ ಕೂಸಿತ್ತವ. ಅವಾಗ ಅದೇನು ಹುಡುಗ ಬಾರಿಗೆ ಇದು ಹಂಗೆ ಹೇಳ್ತ, ಆಯ್ತು ನೀವು ಊಟ ಮಾಡಬಾ ಅಂದು. ಆಯ್ತು ಅನ್ಬೇಡ, ಕೊಡ್ತೀನಿ ಅಂತ ಮಾತು ಕೊಡು ಅಂದ. ಕೊಡ್ತೀನಪ್ಪ ಬಾ ಊಟ ಮಾಡಬಾ ಅಂದು. ಮಾತು ಕೊಟ್ಲು. ಮುಂದೆ ದೊಡ್ಡವಾಗಿ ಸಿದ್ದಪ್ಪ ಮಹಾರಾಜರು ಅವರು ತಮ್ಮ ಮಠಕ್ಕೆ ಹೋದ್ರು. ಆ ಮಠದ ಸಂದರ್ಭದೊಳಗ ದೊಡ್ಡವನಾಗಿ ಎಲ್ಲ ಅಲ್ಲಿ ಸಿದ್ದಪ್ಪ ಮಹಾರಾಜರಿಗೆ 40 ವಯಸ್ಸು ಕಳೆದು. ಅವಾಗ ಸಿದ್ದಪ್ಪ ಮಹಾರಾಜರು ಅವನ ಕೈಯೊಳಗೊಬ್ಬ ಶಿಷ್ಯ ಇದ್ದ. ಯಾರು ಅಂದ್ರ ಮಾಳಪ್ಪ ಅಂತ ಅವನ ಶಿಷ್ಯ. ಮಾಳಪ್ಪ ಕರೆದ್ರು. ಮಾಳಪ್ಪ ಒಂದು ಅಚ್ಚಿ ಅಳಿಯದ ಅಂತ ಈ ಲಚ್ಚಾಣದೊಳಗ ನಾವೊಂದು ತೇರು ಮಾಡ್ಬೇಕಾಗ್ಯದ. ಆ ಊರು ಗೌಡನ ಹೊಲ್ದಾಗ ಒಂದು ಚಲೋ ಗಿಡ ನಾನು ನೋಡಿ ಬಂದೀನಿ, ಆ ಗಿಡ ಕಡ್ಕೊಂಡು ಬರೋ ಮತ್ತೆ ಹೋಗಿ ಆ ಊರು ಗೌಡ ಕೇಳಿ ಬಾ. ಆಯ್ತ್ರಿಯಪ್ಪ. ಬಂದು ಗೌಡ್ರೆ ನಮ್ಮ ಸಿದ್ದಪ್ಪ ಮಹಾರಾಜರು ತೇರು ಮಾಡ್ತಾರತ್ತ, ನಿಮ್ಮ ಹೊಲ್ದಾಗ ಚಲೋ ಗಿಡ ಅದತ್ತ, ಆ ಗಿಡ ಬೇಕಾಗ್ಯದ. ಎಂದೇವು ಬಡ್ದದು ಅದು ಸಿದ್ದಪ್ಪ. ಸುಮ್ಮ ಮಠದಾಗ ಕುಂದ್ರು ಬಿಟ್ಟು ಅವ್ರ ಗಿಡ ಕೊಡು ಇವ್ರ ಗಿಡ ಕೊಡು ಅಂತಂತದ ಕೊಡದಂತ ಹೋಗಿ ಹೇಳ. ಬಂದ ಮಾಳಪ್ಪ, ಯಪ್ಪ ಆ ಗಿಡ ಕೊಡದಂದಾರ. ಹೌದಾ, ನೋಡು ಮಾಳಪ್ಪ, ಆ ಗಿಡ ನೀನೇ ತಂದು ಕೊಡ್ತಿ, ನಾ ತೇರು ಮಾಡಿರ್ತಿರ್ತೀನಿ ನೋಡಿದ್ರ ಆಟ ಅಂದ. ಕಾಲ ಕಳೀತು.
ಆ ಗೌಡ ಎಲ್ಲ ರೀತಿಯಂತ ಲಾಸ್ ಆಗಿಬಿಟ್ಟ. ಲಾಸ್ ಆಗಿ ಹೊಲ ಮಾರ್ಲಕ್ಕೆ ಸವಾಲಿಗಿಟ್ಟ. ಅವಾಗ ಮಾಳಪ್ಪಗೆ ಆಯ್ತದ ಹೊಲ. ಅದೇ ಮಾಳಪ್ಪನ ತಂದು, ಯಪ್ಪ ನೀ ಹ್ಯಾಂಗೆ ಹೇಳಿದ್ದಿಲ್ಲ, ನಿನ್ನಿಂದನೇ ಬರ್ತ ಗಿಡ ತೆಗೆದ್ಯಪ್ಪ, ಹೊಲ ನನಗೆ ಆಯ್ತು. ಆ ಗಿಡ ತಂದು ಕೊಟ್ಟ, ತೇರು ಮಾಡ್ದ. ಎಷ್ಟೋ ವರ್ಷ ಗತಿಸಿದ್ದು ತೇರು ಮಾಡ್ದ. ಎಲ್ಲರೂ ಸಿದ್ದಪ್ಪ ಮಹಾರಾಜರು ಅದ್ಭುತ ತೇರು ಮಾಡ್ರ, ಅದ್ಭುತ ತೇರು ಮಾಡಿದ. ಕಕ್ಕಳಿಬೇಲಿ ಗ್ರಾಮದವರು ಹುಟ್ಟಿದ್ದು ಹೇಳ್ಯಾರಲ್ಲ ನಮ್ಮ ಬಸವಸ್ವಾಮಿಗಳು, ಕಕ್ಕಳಿಬೇಲಿ ಅವರು. ಕಕ್ಕಳಿಬೇಲಿ ಮಂದಿ ಸಿದ್ದಪ್ಪ ಮಹಾರಾಜರು ತೇರು ನೋಡ್ಲಕ್ಕ ಹೋದ್ರು. ಯಪ್ಪ ಮಹಾಪ್ರಭುವೇ, ಎಂಥ ಅದ್ಭುತ ತೇರಿದು, ಈ ತೇರ ನಮ್ಮ ಊರಿಗೆ ಹೋಗಿ ತೊಗೊಂಡು ಹೋಗ್ತೀವಿ, ನೀ ಅಪ್ಪಣೆ ಮಾಡಬೇಕು. ಅವಾಗ ಸಿದ್ದಪ್ಪ ಮಹಾರಾಜರಂದ್ರು, ಅಲ್ಲಪ್ಪ ಅಪ್ಪ ಇದು ಇಲ್ಲೇ ತೇರು ಎಳಿಬೇಕಂತ ಮಾಡಿ ನಾನು, ನೀವು ಕಕ್ಕಳ ಬೇರೆ ಬಂದು ತೇರು ಕೇಳ್ತೀರಿ ಅಂದ್ರೆ ಗುರು ಆದ ಭಕ್ತರು ಕೇಳಿದಿಲ್ಲಕ್ಕೊಂದು ಬರೋದಿಲ್ಲ, ಹ್ಯಾಂಗ ಮಾಡುವ ಮಾಡಪ್ಪ ಅಂದ. ಯಪ್ಪ ನೀ ಹ್ಯಾಂಗ ಅಂತಿ ಹಂಗ ಆಯ್ತು, ಯಾಕಲಕ್ಕೋ. ಅವಾಗ